2025ನೇ ಸಾಲಿನಲ್ಲಿ ನಡೆಯುವಂತಹ ಆನ್ಯುವಲ್ ಎಕ್ಸಾಮ್ನ ಬ್ಲೂ ಪ್ರಿಂಟಿನ ಪ್ರಕಾರನೇ ಈ ಒಂದು ಸಂದರ್ಭದ ವಾಕ್ಯಗಳನ್ನು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭದ ವಾಕ್ಯಗಳು, ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಸಂದರ್ಭದ ವಾಕ್ಯಗಳು ಯಾವ್ಯಾವ ಬರಬಹುದು ಅನ್ನುವಂತಹದ್ದನ್ನು ಬಹು ನಿರೀಕ್ಷಿತವಾದಂತಹ ಒಂದು ಸಂದರ್ಭದ ವಾಕ್ಯಗಳು. ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು, ಜ್ಯೋತಿ ನಿನ್ಯಾರ ಹೋಲಾರ ಅನ್ನುವಂಥದ್ದು. ಆಯ್ಕೆಯನ್ನು ನೋಡೋಣ. ಅಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಯಿಂದ ಆಯ್ದಂತಹ ಈ ಮೇಲಿನ ವಾಕ್ಯವನ್ನು ಜನಪದ ಕವಯಿತ್ರಿಯೊಬ್ಬರು ಹಾಡಿರುವಂತಹದ್ದು. ಸಂದರ್ಭವನ್ನು ನೋಡೋಣ. ತನ್ನ ತಾಯಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎಂಬುದನ್ನು ಹೇಳುವ ಸಂದರ್ಭ ಇದಾಗಿದೆ. ಯಾರೋ ಜೊತೆಗಿದ್ರೂ ಅದು ತಾಯಿಯೇ ಇರುವಿಕೆಗೆ ಸರಿಸಾಟಿ ಇಲ್ಲ. ಆದ್ದರಿಂದಲೇ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಚಾಲ್ತಿಯಲ್ಲಿರುವುದು. 1000 ಕೊಳ್ಳಿ ಬಲೆಯಲ್ಲಿ ಉರಿದರೂ ಅದು ಮನೆಯನ್ನು ಬೆಳಗುವ ಜ್ಯೋತಿಗೆ ಸಮನಲ್ಲ. ಅದರಂತೆಯೇ ಯಾರೋ ಜೊತೆಗಿದ್ರೂ ಕೂಡ ತಾಯಿ ಜೊತೆಗಿದ್ದಂತಾಗದು ಎಂಬ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ ತವರಿನಲ್ಲಿ ತಾಯಿಯ ಇರುವಿಕೆಯ ಮಹತ್ವದ ಪಾತ್ರವನ್ನು ಇಲ್ಲಿ ತಿಳಿಸ್ತದೆ. ಹಾಗೆ ಮುಂದಿನದು ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಹೆಣ್ಣು ತನ್ನ ತವರಿಗೆ ಶುಭವನ್ನು ಹಾರೈಸುವಂತಹ ಸಂದರ್ಭ ಇದಾಗಿದೆ. ಹಾಲನ್ನು ಕುಡಿದು ತವರಿನ ಋಣ ತೀರಿಸುವುದು ಅಸಾಧ್ಯವಾದ ಕೆಲಸ. ಆದರೂ ಹೆಣ್ಣು ಮಗಳೊಬ್ಬಳಿಗೆ ಏನಾದರೂ ಹಾರೈಸಬೇಕೆಂಬ ಬಯಕೆ ಇದೆ. ಆದರೆ ಏನೆಂದು ಹಾರೈಸುವುದೆಂಬುದೇ ಸಮಸ್ಯೆ. ಆದ್ದರಿಂದ ಆಕೆ ತನ್ನ ತವರಿನ ವಂಶವು ಹೊಳೆದಂಡೆಯಲ್ಲಿ ಹಬ್ಬಿ ಬೆಳೆಯುವಂತಹ ಗರಿಕೆಯ ಕುಡಿಯಂತೆ ವಿಶಾಲವಾಗಿ ಹಬ್ಬಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಮನದುಂಬಿ ಹಾರೈಸ್ತಾಳೆ. ಸ್ವಾರಸ್ಯವನ್ನು ನೋಡೋದಾದರೆ ತವರಿನ ಋಣ ತೀರಿಸಲು ಸಾಧ್ಯವಿಲ್ಲ, ಆದರೂ ತನ್ನ ತವರಿನ ವಂಶವು ಹೊಳೆದಂಡೆಯಲ್ಲಿನ ಗರಿಕೆ ಹಬ್ಬುವಂತೆ ಹಬ್ಲಿ ಅಂತ ಹೇಳಿಬಿಟ್ಟು ಹೆಣ್ಣು ಮಗಳು ಹಾರೈಸಿರುವಂತಹದ್ದನ್ನು ಕಾಣ್ಬೋದು. ಮುಂದಿನದು ಮುಂಬೈ ಜಾತಕ. ಕುಳಿತು ಕೆಮ್ಮುವ ಪ್ರಾಣಿ ಅನ್ನುವಂಥದ್ದು. ಆಯ್ಕೆ ಪ್ರಸ್ತುತ ಸಾಲನ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಅಂತ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳ ಮಕ್ಕಳ ಸಂಬಂಧಗಳ ಕುರಿತು ಕವಿ ಇಲ್ಲಿ ಚಿತ್ರಿಸ್ತಾರೆ. ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೆಯುವಂತಹ ಕ್ಷಣಗಳೇ ಇಲ್ಲ. ಮಗುವಿಗೆ ತಂದೆ ಎಂಬ ಕಲ್ಪನೆ ಬೆಳಗಿಂದ ಸಂಜೆಯವರೆಗೆ ಗಾಣದೆತ್ತಿನಂತೆ ದುಡಿಯುವಂತಹ, ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಕಾಣುವ, ದಿನವೂ ದುಡಿದು ಸಾಯುತ್ತಾ ಕೆಮ್ಮುತ್ತಾ ಕುಳಿತು ಪ್ರಾಣಿ ಮಾತ್ರ ಅಂತ ಇಲ್ಲಿ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ಕರಳು ಬಳ್ಳಿಗಳೊಂದಿಗೆ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದಂತಹ ತಂದೆ ತಾಯಿಗಳ ಬದುಕಿನ ಚಿತ್ರಣವನ್ನು ಇಲ್ಲಿ ಚಿತ್ರಿತವಾಗಿದೆ. ಹಾಗೆ ಮುಂದಿನದು ರಸ್ತೆ ದಾಟುವಾಗ ಎಚ್ಚರಿಕೆ ಅನ್ನುವಂಥದ್ದು. ಸಂದರ್ಭವನ್ನು ನೋಡೋದಾದರೆ ನಗರದ ಬದುಕಿನಲ್ಲಿ ಕಾಣುವಂತಹ ಕೇಳುವ ವಿಚಾರಗಳು ಯಾವುದೆಂಬುದನ್ನು ಕವಿ ಇಲ್ಲಿ ಚಿತ್ರಿಸ್ತಾರೆ. ವ್ಯವಧಾನವಿಲ್ಲದ ಜೀವನದ ನಡುವೆ ಎಲ್ಲದಕ್ಕೂ ಕ್ಯೂ ನಿಂತು ಸಮಯ ಕಳೆಯುತ್ತದೆ. ಫುಟ್ಪಾತಿನಲ್ಲಿ ಮಾತ್ರ ನಡೆಯಬೇಕು. ಸ್ವಚ್ಛಂದವಾಗಿಯೋ ಮೈಮರೆತೋ ಓಡಾಡಲು ಸಾಧ್ಯವಿಲ್ಲ. ರಸ್ತೆ ದಾಟುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲಿಯೂ ವಿಶ್ರಾಂತಿಯೇ ಇಲ್ಲದೆ ಓಡುವಂತಹ ಸ್ಪರ್ಧಾತ್ಮಕ ಜೀವನವೆಂದು ಕವಿ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ನಗರ ಬದುಕೇ ಸೂಕ್ಷ್ಮ, ಮೈ ಮರೆತರೆ ಅಪಾಯ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ. ಮುಂದಿನದು ಒಂದು ಹೂ ಹೆಚ್ಚುಗೆ ಇಡುತ್ತೀನಿ ಅನ್ನುವಂಥದ್ದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಅನ್ನುವಂಥದ್ದು. ಆಯ್ಕೆಯನ್ನು ನೋಡೋದಾದರೆ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಮುದುಕಿಯ ಮಗ ಈ ಮೇಲಿನಂತೆ ಗದರಬಹುದು ಅಂತ ತನ್ನೊಳಗೆ ಯೋಚಿಸ್ತಾಳೆ. ಫೋನು ಜನಗುಡ್ತಾ ಇದೆ, ಅದು ಮುದುಕನ್ನದಾಗಿರಬಹುದು ಎಂದು ಭಾವಿಸಿದಂತಹ ಮುದುಕಿ ಯಾರು ಬರದಿದ್ದಾಗ ತಾನೇ ಎತ್ತಿಕೊಳ್ಳಲು ಹಿಂಜರಿತಾಳೆ. ಫೋನ್ ಮುಟ್ಟಿದರೆ ಸೊಸೆ ಕೋಪಿಸಿಕೊಳ್ಳಬಹುದು. ಮಗ ಎಷ್ಟು ಸಲವಮ್ಮ ಹೇಳುವುದು ಅಂತ ಗದರಬಹುದು ಎಂಬಂತಹ ಭಯ ಆಕೆಯದು. ಹಿಂದೆ ಗದರಿರುವಂತಹ ಅನುಭವಗಳು ಈಗ ಈ ರೀತಿ ಯೋಚಿಸುವಂತೆ ಮಾಡಿದೆ. ಅವಲಂಬಿತಳಾಗಿರುವಂತಹ ಆಕೆಗೆ ಮಗನ ಮನೆಯಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ಮಗನ ಬಗ್ಗೆ ಭಯದಿಂದಲೇ ವರ್ತಿಸಬೇಕಾದಂತಹ ಸ್ಥಿತಿ ಮುದುಕಿಯದಾಗಿದೆ. ಇನ್ನು ಅಲ್ಲಿಯ ಮಾತು ಅವನಿಗೆ ಸಸೇ ಮಿರಬರದು ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮುದುಕಿ ಇರುವುದು ಹಿರಿ ಮಗನ ಬಳಿ. ಸದ್ಯ ಅದು ಕನ್ನಡ ಪ್ರದೇಶ, ಆದರೆ ಮುದುಕ
ಕಿರಿಮಗ ಸೊಸೆಯೊಂದಿಗೆ ದೂರದ ಅಸ್ಸಾಂನಲ್ಲಿದ್ದಾರೆ. ತಾನಾದರೂ ಇಲ್ಲಿ ಯಾರೂ ಮನೆಯಲ್ಲಿದ್ದಾಗ ಅವರಿವರೊಂದಿಗೆ ಕನ್ನಡದಲ್ಲಿ ಮಾತನಾಡಿ ಬಾಯಿ ತುರಿಕೆಯನ್ನು ತಿರಿಸ್ಕೊಳ್ಬೋದು. ಆದರೆ ಮುದುಕನಿಗೆ ಅಸ್ಸಾಮಿ ಭಾಷೆ ಸ್ವಲ್ಪವೂ ಬರದು. ಹೀಗಾಗಿ ಆತನಿಗೆ ಮಾತೇ ಮರೆತು ಹೋಗಿದೆ ಅಂತ ಹೇಳ್ಬಿಟ್ಟು ಮುದುಕಿಯೊಂದಿಗೆ ಹೇಳಿಕೊಂಡಂತಹ ಸಂದರ್ಭ ಇದಾಗಿದೆ. ಮುಂದಿನದು ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಸಂದರ್ಭ. ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವಂತಹ ಆತನಿಗೆ ಒಂಟಿತನ ಕಾಡ್ತಾ ಇದೆ. ಗುಡ್ಡದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ. ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಹಿಂತಿರುಗುವಂತಹದ್ದು ಕತ್ತಲಾದ ಮೇಲೆ. ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರುವುದಿಲ್ಲ. ಹೀಗಾಗಿ ಆತನಿಗೆ ಮಾತೇ ಮರೆತು ಹೋದಂತಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಆತ ಮುದುಕಿಗೆ ಕರೆ ಮಾಡಿದಾಗ ತಿಳಿಸಿರುವಂಥದ್ದನ್ನು ನೋಡಬಹುದು. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಅಂದಳು ಅನ್ನುವಂಥದ್ದು ಸಂದರ್ಭ. ಕಂಪ್ಯೂಟರ್ ಪರದೆಯ ಮೇಲೆ ಮೂಚಕವನ್ನೇ ಹವಾಯಿಸ್ಕೊಂಡು ಕುಳಿತು ಮೊಮ್ಮಗಳೊಂದಿಗೆ ಮುದುಕಿ ಫೋನ್ ರಿಸೀವ್ ಮಾಡುವಂತೆ ಕಾಡ್ತಾಳೆ. ಮಹಡಿ ಮೇಲೆ ಕುಳಿತಿದ್ದಂತಹ ಆಕೆಗೆ ಅಜ್ಜಿಯ ಕಾಟದಿಂದ ಕಿರಿಕಿರಿ ಆಯಿತು. ಅವಳು ದಡದಡನೆ ಮೆಟ್ಟಿಲಿಳಿದು ಬಂದು ಫೋನ್ ರಿಸೀವರ್ನ ಎತ್ತಿ ರಾಂಗ್ ನಂಬರ್ ಎಂದು ಕ್ಷಣಾರ್ಧದಲ್ಲಿ ಮಾಯವಾಗ್ತಾಳೆ. ಆಗ ಮುದುಕಿಯು ತನ್ನ ಮೊಮ್ಮಗಳು ಸರಿಯಾಗಿ ಕೇಳಿಸಿಕೊಂಡಳೋ ಅಥವಾ ಬಿಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ರೈಟನ್ನೇ ರಾಂಗ್ ಅಂದಳು ಅನ್ನುವಂತಹ ಎಂಬ ಅನುಮಾನಗಳು ಕಾಡುವಂತಹ ಸಂದರ್ಭ ಇದಾಗಿದೆ. ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಅನ್ನುವಂಥದ್ದು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯ ವಾಕ್ಯವಿದು ಆಗಿದೆ. ಈ ಮಾತನ್ನು ಮುದುಕಿಯು ತನ್ನೊಳಗೆ ದೇವರಿಗೆ ಸಲ್ಲಿಸಿರುವಂತಹ ಪ್ರಾರ್ಥನೆ ಇದಾಗಿರುವುದೇ ಸಂದರ್ಭ. ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳ್ತದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಅವಳಿಗೂ ಹೊರಗಡೆಯಿಂದ ಕೆಲಸ ಸಮ್ಮಿಲಿಸಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡ್ಕೊಳ್ಬಹುದು. ಇದಕ್ಕೆ ಅವಕಾಶ ಮಾಡಿಕೊಟ್ಟರೆ ತನ್ನ ಮನೆ ದೇವರಾದಂತಹ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು ಸಂದರ್ಭ. ಮುದುಕನಿಗೆ ಕರೆ ಬಂದ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಹೊರಟ್ರೆ ತಾನು ನಿರಾತಂಕವಾಗಿ ಮುದುಕನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದು ಅಂತ ಮುದುಕಿಯು ಯೋಚಿಸ್ತಾಳೆ. ಅವಳು ಇದುವರೆಗೆ ಸಲ್ಲಿಸಿರುವಂತಹ ಇಂತಹ ಒಂದು ದೊಡ್ಡ ಗಂಟೆ ದೇವರ ಬಳಿ ಇರುವಾಗ ಈಗಿನ ಅವಳ ಪ್ರಾರ್ಥನೆಯು ಇನ್ನೊಂದು ಸೇರ್ಪಡೆ ಎಂದು ಕವಯಿತ್ರಿ ವಿಷಾದದಿಂದ ಹೇಳಿರುವಂತಹದ್ದನ್ನು ನೋಡಬಹುದು. ಇನ್ನು ಗದ್ಯಕ್ಕೆ ಸಂಬಂಧಿಸಿರುವಂತಹ ಸಂದರ್ಭಗಳು ವಾಲ್ಪರೈ ಅಭಿವೃದ್ಧಿ ತಂದಂತಹ ದುರಂತ ಅನ್ನುವಂಥದ್ದು ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಈ ಒಂದು ವಾಕ್ಯವನ್ನು ಶ್ರೀಯುತ ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ಆಗ ಹೆಸರೇ ಇರಲಿಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಶ್ರೀಯುತರಾದಂತಹ ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ಸಂದರ್ಭವನ್ನು ನೋಡಿದ್ರೆ ವಾಲ್ಪರೈ ಎಂದು ಹೆಸರಾಗುವಂತಹ ಮೊದಲು ಸಮೃದ್ಧವಾಗಿದ್ದಂತಹ ಪಶ್ಚಿಮ ಘಟ್ಟ ಶ್ರೇಣಿಯು ಆರಂಭದಲ್ಲಿ ಈ ಅನನ್ಯ ಜೀವ ಸಂಕುಲನಗಳಿಂದ ದಟ್ಟ ಅರಣ್ಯ ಪ್ರದೇಶಕ್ಕೆ ಆಗ ಯಾವ ಹೆಸರೂ ಇಲ್ಲದೆ ಇದ್ದಿದ್ರೆ ಗಗನಚುಂಬಿ ಮರಗಳು ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸ್ತಾ ಇದ್ದ ದಟ್ಟವಾದ ಕಾಡಿದ್ದಂತಹ ಪ್ರದೇಶವಾಗಿತ್ತೆಂದು ಲೇಖಕರು ವಾಲ್ಪರೈ ಭೂಪ್ರದೇಶವನ್ನು ವರ್ಣಿಸ್ತಾರೆ. ಅವರು ನೀಡಿದಂತಹ ಚಿತ್ರ 18ನೇ ಶತಮಾನದ ಅಂತ್ಯಭಾಗದ್ದಾಗಿದ್ದು ನಿಧಾನವಾಗಿ ಅಲ್ಲಿನ ಕಣ್ಮರೆಯಾದ ಬಗೆಗೆ ಲೇಖಕರು ಗಮನ ಸೆಳೆದಿರುವವರು. ಆ ಪ್ರದೇಶಕ್ಕೆ ಹೆಸರೇ ಇಲ್ಲದಿರುವುದರಿಂದ ಅಲ್ಲಿಯ ಜನ ಪ್ರವೇಶಿಸಿರಲಿಲ್ಲವೆಂಬುದಕ್ಕೆ ಸಾಕ್ಷಿಯನ್ನೂ ಹೆಸರು ಬಂದ ನಂತರ ಆ ಪ್ರದೇಶಕ್ಕೆ ಹೊಂದಿದ ಅವನತಿಯನ್ನು ಈ ಮೇಲಿನ ವಾಕ್ಯವು ಧ್ವನಿಸಿದೆ. ಇನ್ನು ಸ್ವಾರಸ್ಯವನ್ನು ನೋಡಿದರೆ ವಾಲ್ಪರೈ ಒಂದಾನೊಂದು ಕಾಲಕ್ಕೆ ಹೀಗಿತ್ತೆಂದು ಲೇಖಕರು ಚಿತ್ರಿಸ್ತಾರೆ. ಮುಂದಿನದು ಅದು ಅವರು ಆವರೆಗೆ ನೋಡಿರದ ಪ್ರಾಣಿ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ ವಾಲ್ಪರೈನ ಕಗ್ಗತ್ತಲ ಅರಣ್ಯ ಪ್ರದೇಶಕ್ಕೆ ಮೊತ್ತ ಮೊದಲ ಬಾರಿಗೆ ಸಾಹಸಿ ಬ್ರಿಟಿಷ್ ಪ್ರಜೆಯಾದಂತಹ ಕಾರ್ವರ್ ಮಾರ್ಷ್ ಕುದುರೆಯ ಮೇಲೆ ಕುಳಿತು ಬಂದಾಗ ಅವನಿಗೆ 4-6 ಪುಟ್ಟ ಗುಡಿಸಲುಗಳಿದ್ದಂತಹ ಹಾದಿ ಕಾಣಿಸ್ತು. ಅಲ್ಲಿದ್ದ 10 ಆದಿವಾಸಿಗಳು ಮಾರ್ಷ್ ಕುದುರೆಯ ಕುರಪುಟ್ಟದ ಸದ್ದಿಗೆ ದಿಗಿಲುಗೊಳ್ತಾರೆ. ಏಕೆಂದರೆ ಅವರೆಂದೂ ಕುದುರೆಯನ್ನು ಕಂಡಿರಲಿಲ್ಲ. ಕಾಡಿನ ಪ್ರಾಣಿಗಳನ್ನು ಮಾತ್ರ ಕಂಡಿದ್ದ ಅವರಿಗೆ ಕುದುರೆ ಮತ್ತು ವಿಚಿತ್ರ ಪೋಷಾಕಿನ ಮಾರ್ಷ್ನನ್ನು ನೋಡಿ ಭಯ ಉಂಟಾಗಿ ಮಿಂಚಿನಂತೆ ಅಲ್ಲಿಂದ ಮಾಯವಾಗ್ತಾರೆ ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ರಚಿಸ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ಮಾರ್ಷ್ ಮೊದಲ ಬಾರಿ ವಾಲ್ಪರೈಗೆ ಬಂದಾಗಿನ ಸಂದರ್ಭವನ್ನು ಲೇಖಕರು ಚಿತ್ರ
ಚಿತ್ರಿಸಿದ್ದಾರೆ. ಆಗ ಅಲ್ಲಿನ ಪರಿಸರ, ಜೀವಿಗಳು ಹೇಗಿದ್ದವೆಂದು ಕೇಳಲಾಗಿದೆ. ಇನ್ನು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಪೂಣಚ್ಚಿ ಎಂಬ ಆದಿವಾಸಿ ಒಡನಾಡಿಯ ಸಹಾಯದಿಂದ ಕಾಡನ್ನು ಸುತ್ತಿ ಬಂದ ಮಾರ್ಷ್ ಅಲ್ಲಿನ ಪ್ರಕೃತಿಯನ್ನು ಆಸ್ವಾದಿಸಿ ತಾನು ಅಲ್ಲಿಯೇ ನಿಲ್ಲಿಸಬೇಕು ಅಂತ ತೀರ್ಮಾನಿಸ್ತಾ ಸ್ಥಳೀಯ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನೆಕ್ತೆಯನ್ನು ತಯಾರಿಸ್ತಾನೆ. ಇದರ ಜೊತೆಗೆ ಆಗಷ್ಟೇ ಭಾರತ ಪ್ರದೇಶ ಮಾಡಿದ್ದಂತಹ ಚಹಾ ಗಿಡಗಳನ್ನು ತಂದು ಆ ಪ್ರದೇಶದಲ್ಲಿ ನೆಟ್ಟು ಬೆಳೆಸಿದ. ಇದನ್ನು ವಿವರಿಸ್ತಾ ಲೇಖಕರು ವಾಲ್ಪರೈ ಕಾಡಿನ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದದ್ದ ಸಂದರ್ಭವನ್ನು ದುರಂತದ ಮೂಲ ಅಂತ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡಿದ್ರೆ ವಾಲ್ಪರೈ ಪ್ರದೇಶದ ಇಂದಿನ ಎಲ್ಲ ದುರಂತಗಳ ಮಾಲೆ ಹೇಗಾಯಿತು ಎಂಬುದನ್ನು ಲೇಖಕರು ಮನಮುಟ್ಟುವಂತೆ ಹೇಳ್ತಾರೆ. ಇನ್ನು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವಾಗಿದ್ದಂತಹ ವಾಲ್ಪರೈ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಾರಣದಿಂದ ಆರ್ಥಿಕವಾಗಿ ಕುಸಿತು. ಇದಕ್ಕೆ ಮುಖ್ಯ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಇಳಿಮುಖವಾಗಿದ್ದಂತಹದ್ದು. ಈ ಸಂದರ್ಭದಲ್ಲಿ ತೋಟದ ಮಾಲೀಕರು ಬದುಕುಳಿಯಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಜನರ ಬದಲಿಗೆ ಯಂತ್ರಗಳನ್ನು ಬಳಸಲಾರಂಭಿಸ್ತಾರೆ. ನಿರುದ್ಯೋಗಿಗಳಾದಂತಹ ಕಾರ್ಮಿಕರು ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವಟಗಳನ್ನು ಹಿಡಿದುಕೊಂಡು ಹೋರಾಟದಲ್ಲಿ ತೊಡಗ್ತಾರೆ. ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದರು. ಆದರೂ ಅವರ ಬದುಕು ಹಸನಾಗುವ ಭರವಸೆಗಳಿಲ್ಲ ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿರುವಂಥದ್ದನ್ನು ನೋಡಬಹುದು. ಸ್ವಾರಸ್ಯವನ್ನು ನೋಡೋದಾದರೆ, ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯತಿರಿಕ್ತ ಪರಿಣಾಮಗಳಲ್ಲಿ ನಾವಿಲ್ಲಿ ಕಾಣಬಹುದು. ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತಹ ವಾಲ್ಪರೈನ ಇಂದಿನ ದುರಸ್ಥ ಸ್ಥಿತಿಯನ್ನು ಕಾಣಬಹುದಾಗಿದೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅನ್ನುವಂಥದ್ದು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ರಚಿಸಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ಅಭಿವೃದ್ಧಿ ತಂದ ದುರಂತ ಫಲವಾಗಿ ವಾಲ್ಪರೈನ ಎಷ್ಟೋ ಜೀವ ವೈವಿಧ್ಯಗಳು ನೆಲೆ ಕಳೆದುಕೊಳ್ಳುವಂತಾಯಿತು. ಅವುಗಳಲ್ಲಿ ವಿಜಲಿಂಗ್ ಥ್ರಶ್ಗಳೆಂಬ ಆಡು ಹಕ್ಕಿಗಳು ಸೇರಿವೆ. ಕಾಡು ಕಣ್ಮರೆಯಾದ ಕಾರಣ ಅವೀಗ ಬದುಕುಳಿಯಲು ಕೊಳಚೆ ನೀರಿನ ಚರಂಡಿಗಳಲ್ಲಿ ವಾಸಿಸಬೇಕಾದ ಪರಿಸ್ಥಿತಿಯನ್ನು ವಿವರಿಸ್ತಾ ಲೇಖಕರು ನೆಲೆ ಕಳೆದುಕೊಂಡ ನೋವಿನಲ್ಲೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಬಿಡದ ಆಡ ಹಕ್ಕಿಗಳ ಬಗ್ಗೆ ವಿವರಿಸ್ತಾ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸ್ವಾರಸ್ಯ, ವಾಲ್ಪರೈ ಪ್ರದೇಶದ ದುರಂತದಲ್ಲಿ ನಲುಗುತ್ತಿರುವಂತಹ ಪಕ್ಷಿ ಇತರ ಜೀವರಾಶಿಗಳ ಸ್ಥಿತಿಯನ್ನು ಲೇಖಕರು ಇಲ್ಲಿ ವ್ಯಂಗ್ಯವಾಗಿ ವಿಡಂಬಿಸಿರುವಂಥದ್ದನ್ನು ನೋಡಬಹುದು. ಮುಂದಿನದು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ರಚಿಸಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಲೇಖಕಿಗೆ ಯಾರಾದರೂ ಮಾತಿನ ಮಧ್ಯೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದೇ ಆಗೇ ಆಗುತ್ತೆ ಅಂದರೆ ರೇಗಿ ಹೋಗ್ತಾ ಇದ್ದೆ ಅಂತೆ. ಏಕೆಂದರೆ ಅವರ ಪ್ರಕಾರ ನಾವು ಕೆಲವೊಮ್ಮೆ ಆಗುವುದನ್ನು ತಡೆಯಲಾಗದಿರಬಹುದು, ಆದರೆ ತಡೆಯುವ ಪ್ರಯತ್ನವಾದರೂ ಮಾಡಬಹುದಲ್ಲವೇ ಎಂದು ಪ್ರಶ್ನಿಸಿಕೊಳ್ತಾರೆ. ಲೇಖಕಿಯ ಖಚಿತ ಅಭಿಪ್ರಾಯದಂತೆ ಅದೃಷ್ಟವನ್ನು ಅವಲಂಬಿಸಿ ಬದುಕಲಾಗದು, ಮನುಷ್ಯ ಪ್ರಯತ್ನ ಅತಿ ಮುಖ್ಯವೆಂಬುದನ್ನು ಲೇಖಕಿ ಖಚಿತವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ಅದೃಷ್ಟವನ್ನೇ ನಂಬಿ ಕೈಕಟ್ಟಿ ಕೂರುವುದಕ್ಕಿಂತ ಮನುಷ್ಯ ಪ್ರಯತ್ನ ಅತಿ ಮುಖ್ಯವೆಂಬುದನ್ನು ಈ ಮೇಲಿನಂತೆ ಪ್ರಶ್ನಿಸುವ ಮೂಲಕ ಲೇಖಕಿಯವರು ಚಿತ್ರಿಸ್ತಾರೆ. ಮುಂದಿನದು, ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಅನ್ನುವಂಥದ್ದು. ಸಂದರ್ಭವನ್ನು ನೋಡಿದರೆ, ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಅವರು ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರಲ್ಲದೆ ವೈದ್ಯರು ಹೇಳಿದಂತಹ ಕೆಲವು ಆಹಾರದ ಬದಲಾವಣೆಗಳನ್ನು ಕೂಡ ಜಾರಿಗೆ ತಂದುಕೊಳ್ತಾರೆ. ಇದರಿಂದ ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಸ್ವಾರಸ್ಯವನ್ನು ನೋಡೋದಾದರೆ, ಮೂತ್ರಪಿಂಡದ ಕಲ್ಲಿನ ಬಗ್ಗೆ ವಿವರಿಸ್ತಾ ಲೇಖಕಿ ತೊಂದರೆಯನ್ನು ನಿವಾರಿಸಿಕೊಳ್ಳುವಲ್ಲಿ ತನ್ನ ಪ್ರಯತ್ನವನ್ನು ಬಿಡದೆ ಪಾಲಿಸಬೇಕೆಂದಿರುವುದು ಅವರು. ಹಾಗೆ ಮುಂದಿನದು, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅನ್ನುವಂಥದ್ದು ಸಂದರ್ಭ. ಹಿಂದೆ ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರು ಶಸ್ತ್ರಚಿಕಿತ್ಸೆಯ ಅನುಭವಗಳನ್ನು ವಿವರಿಸಿದ ಲೇಖಕಿಯು, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ, ಏನೂ ಮಾಡದೆ ಮುದ್ದೇಗೌಡರ ತರಹ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಎಂದು ಹೇಳಿದರು. ಆ ಕ್ಷಣದಿಂದಲೇ ತಮ್ಮ ಪತಿ
ವಾಗಿ ದ್ರವಾಹಾರವನ್ನು ಸ್ವೀಕರಿಸುವಂತಹ ಎಚ್ಚರ ವಹಿಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನೇ ಬಾರದಂತೆ ನೋಡಿಕೊಂಡ್ರು. ಸ್ವಾರಸ್ಯ: ಯಾವುದೇ ಕಾಯಿಲೆ ಬರುವುದಕ್ಕಿಂತ ಪೂರ್ವ ಕಾಯಿಲೆ ಬರದಂತೆ ಎಚ್ಚರವಾಗಿರುವುದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನದು ಈ ಅದೃಷ್ಟ ನಿನಗೂ ಇತ್ತಲ್ಲ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ, ಲೇಖಕಿಯು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿ ಸ್ವಂತ ಮನೆ ಮಾಡಿಕೊಂಡಿದ್ದನ್ನು ಕಂಡು ಅವರ ಗೆಳತಿ ಸೀತಾ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದಾಗ ಅದಕ್ಕೆ ಉತ್ತರಿಸ್ತಾ ಈ ಮೇಲಿನ ಮಾತನ್ನು ಹೇಳ್ತಾರೆ. ಸೀತಾಳಿಗೂ ಓದುವ ಅವಕಾಶವಿತ್ತು, ಓದಿಸುವ ತಂದೆ ಇದ್ದರು, ಆದರೆ ಓದಿನಲ್ಲಿ ಆಸಕ್ತಿ ತೋರದೆ ಹೈಸ್ಕೂಲನ್ನೂ ಮುಗಿಸದೆ ಸಾಮಾನ್ಯ ಗೃಹಿಣಿಯಾಗಿದ್ಲು. ಅದನ್ನು ನೆನಪಿಸುತ್ತಾ ಲೇಖಕಿಯು ಈ ಅದೃಷ್ಟ ನಿನಗೂ ಇತ್ತಲ್ಲ ಎಂದು ಪ್ರಶ್ನಿಸುತ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದು ಓದದ ಸೀತಾಳದ್ದು ನಿಜಕ್ಕೂ ದುರದೃಷ್ಟಕರ ಬದುಕು. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳುವಂಥದ್ದು ಮುಖ್ಯ. ಮುಂದಿನದು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಅನ್ನುವಂಥದ್ದು ಸಂದರ್ಭ. ನ್ಯಾಯವಾದಿಯಾದಂತಹ ಪ್ಲೇಬಿಯಾ ಅವರ ಬದುಕನ್ನು ವಿವರಿಸುವಾಗ ಲೇಖಕಿ ಈ ಮೇಲಿನ ಮಾತಾಡ್ತಾರೆ. ಪ್ಲೇಬಿಯಾ ದಿನನಿತ್ಯ ಹಿಂಸಿಸುವ ಗಂಡನ ಜೊತೆ ಬಾಳುವ ಕೌಟುಂಬಿಕ ಕ್ರೌರ್ಯಕ್ಕೆ ಬಲಿಯಾಗಿದ್ದರು. ಅದನ್ನು ಪ್ರತಿಭಟಿಸಿ ಹೊರ ಬಂದಂತಹ ಆಕೆ ತಾವು 10ನೇ ತರಗತಿವರೆಗೆ ಮಾತ್ರ ಓದಿದ್ದನ್ನು ಮುಂದುವರಿಸಿದಾಗ 3 ಮಕ್ಕಳ ತಾಯಿ ಬೇರೆ 40ರ ವಯಸ್ಸಿನಲ್ಲಿ ಮುಂದೆ ಓದಿ ಮುಂಬಯಿಯ ಪ್ರಸಿದ್ಧ ತಮ್ಮ 3 ಮಕ್ಕಳನ್ನು ಮುಂದೆ ತಂದರು. ಇದನ್ನು ಲೇಖಕಿಯು ದುರದೃಷ್ಟವೆಂದು ಕೈಚೆಲ್ಲಿ ಕೂರುವ ಬದಲು ನಮ್ಮ ಹೆಣ್ಣು ಮಕ್ಕಳಿಗೆ ಪ್ಲೇಬಿಯಾರ ಬದುಕು ಆದರ್ಶವಾಗಬೇಕೆಂದಿದ್ದಾರೆ. ಸ್ವಾರಸ್ಯ: ಪ್ಲೇಬಿಯಾ ಅವರ ಬದುಕು ಇತರ ಮಹಿಳೆಯರಿಗೆ ಆದರ್ಶಪ್ರಾಯವಾಗಿರುವುದು ಸ್ವಾರಸ್ಯವಾಗಿದೆ. ಮುಂದಿನದು ತಿರುಳುಗಣ್ಣನದ ಬೆಳ್ನುಡಿ. ಬಲ್ಸೋಣಿಯ ಜಿನುಗಿನ್ ಅತ್ತಣಿನೆನ್ನ ಬಗೆಯಂ ಬೇಸರ್ತದು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಮುದ್ದಣ್ಣನ ರಚಿಸಿರುವಂತಹ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳುಗಣ್ಣನದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಅರಮನೆಯಿಂದ ಮನೆಗೆ ಹಿಂತಿರುಗಿದ ಮುದ್ದಣ್ಣನು ಸ್ವಾಗತಿಸಿ ಆತನನ್ನು ರಸಭರಿತ ಹಣ್ಣು ಕೆನೆ ಹಾಲುಗಳಿಂದ ಸತ್ಕರಿಸಿದಂತಹ ಮನೋರಮೆಯು ಆತನಿಗೆ ಸವಿಯಲು ರಸಗಳವನ್ನೀಯುತ್ತಾಳೆ. ಅನಂತರ ಆತನೊಂದಿಗೆ ಸರಸ ಸುಖದಲ್ಲಿ ಸಲ್ಲಾಪ ನಡೆಸುತ್ತಾ, ಪ್ರಿಯನೇ, ಹಗಲು ರಾತ್ರಿ ಎಡಬಿಡದೆ ಸುರಿಯುತ್ತಿರುವಂತಹ ಈ ಭಾರೀ ಮಳೆಯಿಂದ ಮನಸ್ಸಿಗೆ ತುಂಬ ಬೇಸರವಾಗಿದೆ. ಈ ಬೇಸರ ಕಳೆಯುವಂತಹ ಯಾವುದಾದರೊಂದು ಒಳ್ಳೆಯ ಕಥೆಯನ್ನು ಹೇಳು ಎಂದು ಕೇಳ್ತಾಳೆ. ಈ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಗಮನಿಸಬಹುದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಮಳೆಗಾಲದ ನಿರಂತರವಾಗಿ ಸುರಿಯುವಂತಹ ಮಳೆಯಿಂದ ಬೇಸರಗೊಂಡ ಮನೋರಮೆ ಮನೋರಂಜನೆಗಾಗಿ ಮುದ್ದಣ್ಣನಿಗೆ ನನಗೆ ಕತೆ ಹೇಳುವಂತೆ ಕೇಳುವಂತಹದ್ದು ಇಲ್ಲಿಯ ಸ್ವಾರಸ್ಯವಾಗಿದೆ. ನಿನಗಾವ ರಸದೊಳಿಷ್ಟಂ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ, ಮುದ್ದಣ್ಣನು ಮನೋರಮೆಯನ್ನು ಸುರಿಯುತ್ತಿರುವ ಮಳೆಯಿಂದಾಗಿ ಮನಸ್ಸಿಗೆ ಬೇಸರ ಮೂಡಿರುವುದರಿಂದ ಯಾವುದಾದರೊಂದು ಕತೆ ಹೇಳೆಂದು ಮನೋರಮೆಯು ಮುದ್ದಣ್ಣನನ್ನು ಕೇಳ್ತಾಳೆ. ಆಗ ಮುದ್ದಣ್ಣನು ಆಕೆ ಯಾವ ರಸದಲ್ಲಿ ಕತೆ ಹೇಳಲು ಬಯಸುವಳೆಂದು ವಿಚಾರಿಸುತ್ತಾ, ನಿನಗೆ ಯಾವ ರಸದಲ್ಲಿಷ್ಟ? ಶೃಂಗಾರ ರಸದಲ್ಲಿ ಹೇಳಲೇ, ವೀರ್ಯರಸವೇ, ಇಲ್ಲ ಹಾಸ್ಯರಸವೇ ಎಂದು ಈ ಮೇಲಿನಂತೆ ಪ್ರಶ್ನಿಸುವ ಸಂದರ್ಭ ಇದು. ಮನೋರಮೆಯು ನವರಸಭರಿತವಾದ ಕಥೆಯನ್ನು ಹೇಳಬೇಕು ಅಂತ ಕೇಳಿಕೊಳ್ಳೋಳು. ಸ್ವಾರಸ್ಯವನ್ನು ನೋಡೋದಾದರೆ, ಮನೋರಮೆ ಮುದ್ದಣ್ಣನಿಗೆ ಕತೆ ಹೇಳಲು ಕೇಳಿದಾಗ ಮುದ್ದಣ್ಣನು ಯಾವ ರಸದಲ್ಲಿ ಕತೆ ಹೇಳಬೇಕು ಎಂದು ಕೇಳುವಂತಹ ಒಂದು ಸಂದರ್ಭ ಇಲ್ಲಿಯ ಸ್ವಾರಸ್ಯವಾಗಿದೆ. ಮುಂದಿನದು ಸೀತಾಪಹರಣ ಕಥನದೊಳು ಬಯಕೆಯೇ ಅನ್ನುವಂಥದ್ದು. ಹಾಗೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂಥದ್ದು. ಹಾಗೆ ಕಬ್ಬಮಂ ಕಂಡಲ್ತೆ ಕಚ್ಚವೆಯನ್ನೆತ್ತರನ್ನುವಂಥದ್ದು. ನೀರಿಳಿಯದ ಗಂಟಲುಳು ಕಡುಬನ್ನು ತುರುಕಿದಂತಾಯಿತು ಅನ್ನುವಂಥದ್ದು. ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥ ಇಷ್ಟು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಸಂದರ್ಭದ ಸ್ವಾರಸ್ಯದ ವಾಕ್ಯಗಳಾದರೆ, ಇನ್ನು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂತಹದ್ದು ಹೊರಗಡೆಯಿಂದ ಇವು ಇಂಪಾರ್ಟೆಂಟ್ ಆಗಿರುವುದು ಮಾತ್ರ ಇದೆ. ಇಲ್ಲಿ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದಂಥವು ಈ ಕಂಬದೊಳು ಏನೋ ಸೇರಿಕೊಂಡಿದೆ ಅನ್ನುವಂಥದ್ದು. ಆನೆ ಸಾಕುವುದು ಎಲೆಕ್ಷನ್ಗೆ ನಿಂತ ಹಾಗೆ, ನನಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅನ್ನುವಂಥದ್ದು. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು. ಇಷ್ಟು ನಿಮ್ಮ 2025 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೊಡಬಹುದಾದಂತಹ ಬಹು ನಿರೀಕ್ಷಿತ ಹಾಗೆ ಬ್ಲೂ ಪ್ರಿಂಟ್ ಪ್ರಕಾರ ಇರುವಂತಹ ಇವು ಪ್ರಶ್ನೆಗಳು, ಅಂದರೆ ಸಂದರ್ಭದ ವಾಕ್ಯದ ಪ್ರಶ್ನೆಗಳಾಗಿತ್ತು. ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡಿತೀರಾ ಅನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದ.